ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸುದೀರ್ಘವಾದಂಥ ರಾಜಕಾರಣದ ಪಯಣಕ್ಕೆ ಇನ್ನೇನು ಕೆಲವು ದಿನಗಳಲ್ಲಿ 94ರ ಗಡಿಯನ್ನು ಮುಟ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಪಕ್ಷದ ವತಿಯಿಂದ ಒಂದು ಉಡುಗೊರೆಯಾಗಿ ಕೊಡಬೇಕು ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರು ಚಂದನ್ ರವರು ಮತ್ತೆ ಮತ್ತೊಬ್ಬರು ಪಕ್ಷದ ಯುವ ಮುಖಂಡರು ಪ್ರವೀಣ್ ಅವರು ಸೇರಿ ಮತ್ತಿತರ ಎಲ್ಲ ಜನತಾದಳ ಪಕ್ಷದ ಮುಖಂಡರು ಕಾರ್ಯಕರ್ತರ ಒಂದು ಸಹಕಾರದಿಂದ ಎಲ್ಲ ಸ್ನೇಹಿತರ ಬಳಗ ಅವರೇ ಇವತ್ತು ಈ ಒಂದು ಕ್ರೀಡಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತಕ್ಕಂಥ ಬಹಳ ದಿನಗಳಿಂದ ಹೋರಾಟವನ್ನು ಮಾಡಿ ನಾಳೆಯ ದಿನ ಸನ್ಮಾನ್ಯ ಕುಮಾರಣ್ಣವರು ಮತ್ತು ದೇವೇಗೌಡರು ಸಾಹೇಬರು ಇಬ್ಬರನ್ನು ಕೂಡ ಒಂದೇ ವೇದಿಕೆ ಮೇಲೆ ಕರೆ ತರಲಿಕ್ಕೆ ಈಗಾಗಲೇ ಎಲ್ಲ ಪೂರ್ವ ಸಿದ್ಧತೆಗಳು ನಡೆದಿದೆ. ಹೆಚ್ಚು ಇಲ್ಲಿ ಭಾಷಣ ಮಾಡ್ತಕ್ಕಂಥ ವೇದಿಕೆ ಅಲ್ಲ, ಆದರೆ ಒಂದು ರಾಜಕಾರಣದ ಒತ್ತಡ ನಮ್ಮ ಕಾರ್ಯಕರ್ತರ ಮೇಲೆ 25 ವರ್ಷಗಳ ಸುದೀರ್ಘವಾದಂಥ ಈ ಒಂದು ರಾಜಕೀಯದ ಒಂದು ಪಯಣ ಏನಿದೆ, ನಿಮ್ಮ ಒತ್ತಡ ಭಾರವನ್ನು ಕಮ್ಮಿ ಮಾಡಬೇಕು ಅಂತ ಇವತ್ತು ಕ್ರಿಕೆಟಿನ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ ಪಕ್ಷದ ಕಡೆಯಿಂದ. ನಿಮ್ಗಿರ್ತಕ್ಕಂಥ ಮನಸ್ಸಿನ ಒತ್ತಡಗಳನ್ನೆಲ್ಲ ಬದಿಗಿಟ್ಟು 3 ದಿನಗಳ ಕಾಲ ಫ್ಲಡ್ ಲೈಟ್ ಇದೆ, ಬ್ಯಾಟ್ ನಿಮ್ಮದು, ಬಾಲ್ ನಿಮ್ಮದು, ಪಿಚ್ ನಿಮ್ಮದು, ಫೀಲ್ಡ್ ನಿಮ್ಮದು. ಇಲ್ಲಿ ಯಾರೇ ಗೆದ್ರು ಯಾರೇ ಸೋತ್ರು ಎಲ್ಲ ನಮ್ಮ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಎಲ್ಲ ನಮ್ಮ ಪದಾಧಿಕಾರಿಗಳೇ. ಹಾಗಾಗಿ ಇಲ್ಲಿ ಯಾರೇ ಗೆದ್ರು ಗೆಲುವು ಜನತಾದಳ ಪಕ್ಷದಾಗಿರುತ್ತೆ. ನೀವೆಲ್ಲರೂ ಕೂಡ ಒಂದು ಒಳ್ಳೆ ಸ್ಪಿರಿಟ್ಟಿಂದ ಈ ಒಂದು ಕ್ರಿಕೆಟಿನ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಮೂಲಕ ಪಕ್ಷಕ್ಕೆ ಮತ್ತಷ್ಟು ಒಂದು ಚೈತನ್ಯವನ್ನು ತಂದುಕೊಡ್ತಕ್ಕಂಥದ್ದಕ್ಕೆ ಒಂದು ನಿಮ್ಮ ಕಡೆಯಿಂದ ಒಂದು ಮೋಟಿವೇಶ್ನಲ್ಲು ಹೆಜ್ಜೆಗಳನ್ನ ಇವತ್ತಿನ ದಿನ ಇಡುವ ಮೂಲಕ ನಿಮ್ಮ ಈ ಒಂದು ಹೋರಾಟ 2028ರ ಗಡಿಯಲ್ಲಿ ನಾವು ನೀವೆಲ್ಲರೂ ಸೇರಿ ಒಂದು ಪ್ರಾದೇಶಿಕ ಪಕ್ಷವನ್ನು ಗಟ್ಟಿಯಾದಂಥ ಒಂದು ಬುನಾದಿಯನ್ನು ಹಾಕುವ ಮೂಲಕ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಇವತ್ತೆಲ್ಲ ನಾವು ಉಡುಗೊರೆಯಾಗಿ ಕೊಡಬೇಕಾಗಿರ್ತಕ್ಕಂಥದ್ದು. ಜನರಿಗೋಸ್ಕರ ಜನರ ಪರವಾದಂಥ ಸರ್ಕಾರವನ್ನು ಮುಂದೊಂದು ದಿನ ಇನ್ನೊಂದು 2 ವರ್ಷದಲ್ಲಿ ರಚನೆ ಮಾಡುವ ಮೂಲಕ 7.5 ಕೋಟಿ ಕನ್ನಡಿಗರ ಒಂದು ವಿಶ್ವಾಸವನ್ನು ಪಡೆಯುವ ಮೂಲಕ ನಾವು ನೀವೆಲ್ಲರೂ ಕೂಡ ಇಂದಿನಿಂದ ಹೋರಾಟವನ್ನು ಪ್ರಾರಂಭ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವೇದಿಕೆ ಮೇಲೆ ಸಾಕಷ್ಟು ಜನ ಪಕ್ಷದ ಹಿರಿಯ ನಾಯಕರುಗಳಿದ್ದಾರೆ, ಪಕ್ಷ ಕಟ್ಬಳಿಸಿರ್ತಕ್ಕಂಥ ಭಾಳ ಜನ ಗಣ್ಯರು ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ. ಪ್ರತಿಯೊಬ್ಬರ ಹೆಸರು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಆದರೆ ಒಂದು ಇವತ್ತು ಬಹುಶಃ 24 ತಂಡಗಳು ಬಂದು ಇವತ್ತಿನ ಈ ಒಂದು ಕ್ರಿಕೆಟ್ನ ಟೂರ್ನಮೆಂಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಕೇಳ್ಪಟ್ಟೆ. ಹಲವಾರು ಜಿಲ್ಲೆಗಳಿಂದ ತಾವೆಲ್ಲರೂ 11 ಜನ ಟೀಮ್ ಏನಿದೆ, ಒಂದು ಟೀಮ್ಗೆ 11 ಜನ ಮೆಂಬರ್ಸ್ ಏನಿರ್ತಾರೆ, 24 ಟೀಮ್ ಅಂದರೆ ಭಾಳ ಜನ ಬಂದಿದ್ದೀರಿ. ನಿಮಗೆ ನಿಮ್ಮ ಸುರಕ್ಷತೆಗೆ ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ಕೂಡ ಪಕ್ಷದ ವತಿಯಿಂದ ಮಾಡಿದ್ದೇವೆ. ಆ್ಯಂಬುಲೆನ್ಸ್ನ ವ್ಯವಸ್ಥೆ ಇದೆ, ಫೈರ್ ಇಂಜಿನ್ನ ವ್ಯವಸ್ಥೆ ಇದೆ, ಜೊತೆಯಲ್ಲಿ ನೀವು ಉಳ್ಕೊಳ್ತಕ್ಕಂಥದ್ದಕ್ಕೆ ಜೊತೆಯಲ್ಲಿ ನಿಮ್ಮ ಸಂಪೂರ್ಣ 3 ದಿನಗಳ ದಿನಚರಿಯ ಒಂದು ವ್ಯವಸ್ಥೆ ಪಕ್ಷದ ಕಡೆಯಿಂದ ಮಾಡಲಾಗಿದೆ. ನೀವೆಲ್ಲರೂ ಕೂಡ ಇವತ್ತಿನ ದಿನ ಏನು ಬಂದು ಸೇರಿದ್ದೀರಿ. ನಾನು ಭಾಳ ವರ್ಷ ಕ್ರಿಕೆಟ್ ಆಡಿದ್ದೆ, ಹಾಗಾಗಿ ಚಂದನ್ಗೆ ಹೇಳಿದೆ, ಬರ್ತಾ ಪ್ರವೀಣ್ಗೂ ಒಂದು ಮಾತು ಹೇಳಿದೆ, ಭಾನುವಾರ ಬಹುಶಃ ಫೈನಲ್ ನಡೆಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಭಾನುವಾರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮುಗಿಸಿ ರಾತ್ರಿ ಬರ್ತೀನಿ. 2 ಟೀಮ್ನಲ್ಲಿ ಯಾವುದಾದ್ರೂ ಒಂದು ಟೀಮ್ ಜಾಗ ಮಾಡಿಕೊಡಿ, ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಜೊತೆ ಆ ಪಂದ್ಯಾವಳಿಯಲ್ಲಿ ಸಂಪೂರ್ಣವಾಗಿ ಭಾನುವಾರದ ದಿನ ಅದು ನಿಮಗೆ ಬಿಟ್ಟಂಥದ್ದು. ಯಾರು ಫೈನಲ್ಗೆ ಬರ್ತಾರೋ ಆ ಟೀಮಲ್ಲಿ ಯಾರು ನಿಖಿಲ್ಗೆ ಅವಕಾಶ ಕೊಡ್ತೀರಿ ಅಂತಾರೋ ಬಂದು ನಿಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಒಳ್ಳೇದಲ್ಲಿ ಭಗವಂತ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS, ಜೈ ದೇವೇಗೌಡ. ಪಕ್ಷದ ವರಿಷ್ಠರು ದೇಶ ಕಂಡಂಥ ಅಪರೂಪದ ವ್ಯಕ್ತಿತ್ವ ಹಾಗೂ ನಾಯಕತ್ವ, ಜೊತೆಯಲ್ಲಿ ಒಂದು ಸಣ್ಣ
ರೈತ ಕುಟುಂಬದ ಮನೆಯಲ್ಲಿ ಜನಿಸಿದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸುದೀರ್ಘವಾದಂಥ ರಾಜಕಾರಣದ ಪಯಣಕ್ಕೆ ಇನ್ನೇನು ಕೆಲವು ದಿನಗಳಲ್ಲಿ 94ರ ಗಡಿಯನ್ನು ಮುಟ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಪಕ್ಷದ ವತಿಯಿಂದ ಒಂದು ಉಡುಗೊರೆಯಾಗಿ ಕೊಡಬೇಕು ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರು ಚಂದನ್ ರವರು ಮತ್ತೆ ಮತ್ತೊಬ್ಬರು ಪಕ್ಷದ ಯುವ ಮುಖಂಡರು ಪ್ರವೀಣ್ ಅವರು ಸೇರಿ ಮತ್ತಿತರ ಎಲ್ಲ ಜನತಾದಳ ಪಕ್ಷದ ಮುಖಂಡರು ಕಾರ್ಯಕರ್ತರ ಒಂದು ಸಹಕಾರದಿಂದ ಎಲ್ಲ ಸ್ನೇಹಿತರ ಬಳಗ ಅವರೇ ಇವತ್ತು ಈ ಒಂದು ಕ್ರೀಡಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತಕ್ಕಂಥ ಬಹಳ ದಿನಗಳಿಂದ ಹೋರಾಟವನ್ನು ಮಾಡಿ ನಾಳೆಯ ದಿನ ಸನ್ಮಾನ್ಯ ಕುಮಾರಣ್ಣವರು ಮತ್ತು ದೇವೇಗೌಡರು ಸಾಹೇಬರು ಇಬ್ಬರನ್ನು ಕೂಡ ಒಂದೇ ವೇದಿಕೆ ಮೇಲೆ ಕರೆ ತರಲಿಕ್ಕೆ ಈಗಾಗಲೇ ಎಲ್ಲ ಪೂರ್ವ ಸಿದ್ಧತೆಗಳು ನಡೆದಿದೆ. ಹೆಚ್ಚು ಇಲ್ಲಿ ಭಾಷಣ ಮಾಡ್ತಕ್ಕಂಥ ವೇದಿಕೆ ಅಲ್ಲ, ಆದರೆ ಒಂದು